ಪಕ್ಕದಲ್ಲೇ ಒಂದು ಫಾಲ್ಸ್ ಇದೆ. ಎಷ್ಟು ಬಿಸಿಲಿದೆ ಅಟ್ ದ ಸೇಮ್ ಟೈಮ್. ಅಲ್ಲಿ ನೋಡಿ ಸ್ನೋನು ಕಾಣ್ತಾ ಇದೆ ಅಲ್ಲಿ. ಇವಾಗ ನಾವು ಇಂಟರ್ಲಾಕನ್ನಿಂದ ಲೌಟಬ್ರೂನನ್ ಅಂತ ಹೇಳಿ ಒಂದು ಆಲ್ಮೋಸ್ಟ್ ಒಂದು 15 ಕಿಲೋಮೀಟರ್ ದೂರದಲ್ಲಿ ಇರ್ಬೋದು, ಅಲ್ಲಿಗೆ ಹೊರಟಿದ್ದೀವಿ. ಸೊ ಈ ಲೌಟಬ್ರೂನಲ್ಲಿ ಏನಿದೆ ಅಂತಂದರೆ ಒಂದಷ್ಟು ವಾಟರ್ ಫಾಲ್ಸ್ಗಳು, ಮತ್ತು ನೋಡ್ಬೋದು ಈ ಸೀನಿಕ್ ವ್ಯೂ ಹೇಗಿದೆ ಅಂತ ಹೇಳಿ. ಲೈಕ್ ನಾವು ಡೆಸ್ಟಿನೇಷನ್ ಹೋಗೋಕ್ಕಿಂತ ಮುಂಚೆನೇ ಆನ್ ದ ವೇ ಇದೆಯಲ್ಲ, ಅದೇನೇ ತುಂಬ ಚೆನ್ನಾಗಿದೆ. ಸೊ ನಮ್ಮದು ಈ ರೋಡ್ ಪಕ್ಕದಲ್ಲೇ ಟ್ರೈನ್ ಟ್ರ್ಯಾಕ್ ಕೂಡ ಇದೆ. ಸೊ ಟ್ರೈನಲ್ಲಿ ಬರೋರಿಗೂ ಅಷ್ಟೇ ಇದೇ ಥರ ಬ್ಯೂಟಿಫುಲ್ ವ್ಯೂ ಸಿಗುತ್ತೆ. ಇಂಟರ್ಲಾಕನ್ನಿಂದ ನಮಗೆ ಒಂದು 15 ಮಿನಿಟ್ಸ್ ಡ್ರೈವಲ್ಲಿ ಬಂದರೆ ಇದೊಂದು ಲೌಟಬ್ರೂನನ್ ಅಂತ ಊರು ನೋಡ್ಬೋದು. ಈ ಊರು ಏನಕ್ಕೆ ಫೇಮಸ್ ಅಪ್ಪ ಅಂತಂದರೆ ವಾಟರ್ ಫಾಲ್ಸಿಗೆ. ಅಲ್ಲಿ ಕಾಣ್ತಿರೋದು ಆ್ಯಕ್ಚುಲಿ ವಾಟರ್ ಫಾಲ್ ಬೀಳ್ತಾ ಇರೋದು. ಹತ್ರದಲ್ಲಿ ಹೋಗಿ ತೋರಿಸ್ತೀನಿ ನಿಮಗೆ ಹೇಗಿದೆ ಅಂತ. ಆ್ಯಕ್ಚುಲಿ ಕ್ಯಾಮ್ರಾದಲ್ಲಿ ನಾನು ಗೊತ್ತಿಲ್ಲ ಅದು ಅಷ್ಟು ಜಸ್ಟಿಫಿಕೇಶನ್ ಕೊಡ್ತಿದ್ದೀವಿಲ್ಲೋ, ಮತ್ತು ಕಣ್ಣಿಗಂತೂ ತುಂಬ ಅಂದರೆ ತುಂಬ ಪ್ರಿಟಿಯಾಗಿ ಕಾಣ್ತಿದೆ. ಇಲ್ಲಿ ಇದನ್ನು ಸಡನ್ನಾಗಿ ನೋಡಿದ ತಕ್ಷಣ ನಿಮಗೆ ಅನಿಸ್ಬೋದು ಯಾವುದೋ ಒಂದು ಫ್ಲವರ್ ಗಾರ್ಡನ್ ಇದೆ, ಎಷ್ಟು ಪ್ರಿಟಿಯಾಗಿದೆ, ಆರಾಮಾಗಿ ನೋಡ್ಬೋದು. ಒಂದಷ್ಟು ಜನ ಇಲ್ಲಿ ವಾಕ್ ಕೂಡ ಮಾಡ್ತಿದ್ದಾರೆ. ಹೋದವರ ನೆನಪಿಗೋಸ್ಕರ ಅಂತ ಹೇಳಿ ಎಲ್ಲನೂ ಎಷ್ಟು ನೀಟಾಗಿ ಡೆಕೋರೇಟ್ ಮಾಡಿ ಫ್ಲವರ್ಗಳನ್ನ ಹಾಕಿ. ಇದು ಆ್ಯಕ್ಚುಲಿ ನಮಗೆ ಸ್ಮಶಾನ ಅಂತ ಅನ್ನಿಸ್ತಾನೆ ಇಲ್ಲ, ಏನೋ ಒಂದು ಲೈಕ್ ಫ್ಲವರ್ ಗಾರ್ಡನ್ ಇರ್ಬೋದು ಅನ್ನೋ ಥರ ಫೀಲ್ ಕೊಡ್ತಾ ಇದೆ ಇದು. ನೀವು ಮೂವಿಗಳಲ್ಲಿ ನೋಡಿರ್ಬೋದು ಈ ಪುಟಾಣಿ ಹಟ್ ಮನೆಗಳು, ಅದೇ ಥರ. ಸೊ ಒಳ್ಳೆ ಪೇಂಟಿಂಗ್ ಥರ ಅನ್ನಿಸ್ತಾ ಇದೆ ನನಗೆ. ಇದು ಫ್ರೈಡೇ ಇವತ್ತು ಆ್ಯಕ್ಚುಲಿ, ಆದ್ರೂ ನೋಡಿ ಜನ ಎಷ್ಟಿದ್ದಾರೆ ಇಲ್ಲಿ ಅಂತ. ಸ್ವಿಟ್ಜರ್ಲ್ಯಾಂಡಲ್ಲೂ ಕೋಳಿಗಳನ್ನ ಹೆಂಗೆ ಸಾಕೊಂಡಿದ್ದಾರೆ ನೋಡಿ ಮನೆ ಹತ್ರ. ಸೊ ನಾನು ಹಿಂದೆ ಕಾಣ್ತಾ ಇರೋದು ಟಾಪ್ ಆಫ್ ದ ಯುರೋಪ್ ಅಂತ ಹೇಳ್ತಾರೆ. ನೋಡ್ಬೋದು ಲೈಕ್ ಇಯರಲ್ಲಿ 365 ಡೇಸೂ ಅಲ್ಲಿ ಸ್ನೋ ಇರುತ್ತೆ. ನಾನು ಹಿಂದೆ ಕಾಣ್ತಾ ಇರೋದು ಆ್ಯಕ್ಚುಯಲ್ ಸ್ನೋ, ಅದು ಅಂದರೆ ಗ್ಲೇಷಿಯರು, ಐಸ್ ಗ್ಲೇಷಿಯರ್ ಯಾವಾಗೂ ಇರುತ್ತೆ. ಎಷ್ಟು ಪ್ರಿಟಿ ಆಗಿದೆ ಅಂತಂದರೆ ನನಗೆ ಗೊತ್ತಿಲ್ಲ ನಿಜ, ನಾನು ಅದು ಕ್ಯಾಮ್ರಾದಲ್ಲಿ ಹೆಂಗೆ ಕಾಣ್ತಿದೆ ನಿಮಗೆ ಅಂತ. ನಮಗಂತೂ ಬಂದಾಗಿಂದ ಒಂದು 10 ನಿಮಿಷ ನಾನು ಸ್ಟೇರ್ ಮಾಡ್ತಾನೆ ಇದ್ದೀನಿ, ಅಷ್ಟು ಪ್ರಿಟಿ ಆಗಿದೆ. ಈ ಲೌಟಬ್ರೂನನ್ ಫೇಮಸ್ ಇರೋದು ತುಂಬ ಅಂದರೆ ತುಂಬ ಫಾಲ್ಸಿಗೆ, ವಾಟರ್ ಫಾಲ್ಸಿಗೆ. ಆಲ್ಮೋಸ್ಟ್ ಈ ಊರಲ್ಲಿ ಒಂದು 70 ಏನೋ ವಾಟರ್ ಫಾಲ್ಸ್ ಇದೆಯಂತೆ, ಚಿಕ್ಕದು. ಬಟ್ ಎಲ್ಲ ಈಗ ನಾವೊಂದು ಫೇಮಸ್ ವಾಟರ್ ಫಾಲ್ಸ್ ಹತ್ರ ಇದ್ದೀವಿ ಇಲ್ಲಿ ಹಿಂದೆ. ಸೊ ಕ್ಲೋಸಲ್ಲಿ ಲುಕ್ ತೋರಿಸ್ತೀನಿ. ನಾನು ಆ್ಯಕ್ಚುಲಿ ಬೆಳಗ್ಗೆ ಅಂತ ನಿಮಗೆ ನಾನು ಹೆಂಗೆ ಕ್ರಾಸ್ ಮಾಡ್ಕೊಂಡಿದ್ದೀನಿ ಅಂತ ತೋರ್ಸೋಕ್ಕೆ ಆಗಲಿಲ್ಲ. ನೋಡ್ಬೋದು ಸ್ಪೆಷಲಿ ಸ್ವಿಟ್ಜರ್ಲ್ಯಾಂಡ್ ಟ್ರಿಪ್ಪಿಗೆ ಅಂತ ಹೇಳಿ ನಾನು ಈ ಡ್ರೆಸ್ಸು, ಶೂಸು, ಬ್ಯಾಗು ಎಲ್ಲ ಪೂರ್ತಿ ಪರ್ಚೇಸ್ ಮಾಡಿದೆ. ಹಿಂದೆ ನೋಡ್ಬೋದು ಅಲ್ಲಿ ಅಮ್ಮಂದು ಫೋಟೋಶೂಟ್ ನಡೀತಾ ಇದೆ. ಬಂದಾಗಿಂದ ಎಷ್ಟು ಫೋಟೋಸ್ ತೊಗೊಂಡಿದ್ದೀವಿ ನಂಗಂತೂ ಗೊತ್ತಿಲ್ಲ. ಅದು ಲೈಕ್ ಒಂದ್ಸತಿ ವಾಪಸ್ ಹೋದಾಗಲೇ ರಿಯಲೈಸ್ ಆಗುತ್ತೆ ಅನಿಸುತ್ತೆ ನಮಗೆ ಎಷ್ಟು ಫೋಟೋಸ್ ಆಗಿದೆ ಅಂತ. ಇಲ್ಲ ಅಂತಂದ್ರೂ ನಾವು ಇಂಟರ್ಲಾಕನ್ನಲ್ಲೇ ಒಂದು 50ರಿಂದ 100 ಫೋಟೋಸ್ ತೆಗೆದಿದ್ದೀವಿ, ಅಂದರೆ ನಮ್ಮದೇ ಫೋಟೋಸ್ಗಳು ಸೀನರಿನ ಬಿಟ್ಟು. ಸೊ ತುಂಬ ಅಂದರೆ ತುಂಬ ಎಕ್ಸೈಟ್ ಆಗಿದ್ದೀನಿ. ಸ್ವಿಟ್ಜರ್ಲ್ಯಾಂಡ್ ಆ್ಯಕ್ಚುಲಿ ನಾನು ಅಂದ್ಕೊಂಡಿರಲಿಲ್ಲ ಬರ್ತೀನಿ ಅಂತ. ಸೊ ಇಟ್ಸ್ ಲೈಕ್ ಅಲ್ಲಿ ಕಾರಲ್ಲಿ ಕೂತ್ಕೊಂಡು ನಾವು ಹೊರಗಡೆ ಆ ಮೌಂಟೇನ್ಸ್ ಎಲ್ಲ ನೋಡ್ತಿದ್ದಾಗ ನನಗೆ ಆ್ಯಕ್ಚುಲಿ ನಾನು ಸ್ವಿಟ್ಜರ್ಲ್ಯಾಂಡ್ ಇಲ್ಲಿದ್ದೀನ ಅಂತ. ಅಂದರೆ ಲೈಕ್ ಇದೊಂಥರ ಫೆರಿ ಟೇಲ್, ಎಲ್ಲ ಸಲ ಕೇಳಿರೋದು, ಮೂವಿಲಿ ನೋಡಿರೋದು ಅದೇ ಥರ ಇರ್ತಿತ್ತು. ಬಟ್ ನಾನೇ ಬಂದು ಇಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡ್ತಿರೋದು ಆ್ಯಕ್ಚುಲಿ ಎಮೋಷ್ನಲ್ ಅಂತಲೇ ಹೇಳ್ಬೋದು. ನಾನೀಗ ತುಂಬ ಖುಷಿ ಆಗ್ತಿದೆ. ಇಷ್ಟು ಅಂದರೆ ಯುರೋಪಿಗೆ ಬಂದು ಆಲ್ಮೋಸ್ಟ್ ನನಗೆ 2.5 ವರ್ಷ ಆಗಕ್ಕೆ ಬಂತು. ಸ್ವಿಟ್ಜರ್ಲ್ಯಾಂಡಿಗೆ ಫಸ್ಟ್ ಟೈಮು, ಐ ಥಿಂಕ್ ಮತ್ತೆ ಬಂದೇ ಬರ್ತೀನಿ, ಅಷ್ಟು ಚೆನ್ನಾಗಿದೆ ಇದು. ಎಲ್ಲರಿಗೂ ಸ್ವಿಟ್ಜರ್ಲ್ಯಾಂಡ್ ಫಸ್ಟ್ ಟೈಮ್ ನಾವೆಲ್ಲ ಬಂದಿರೋದು. ಹೇಗೆ ಅನಿಸ್ತಿದೆ ಸಿನಿಮಾ? ಸೂಪರ್ ಸೂಪರ್. ಸೊ ಇವಾಗ ನಾವು ನೋಡಿರೋ ಯುರೋಪಿಯನ್ ಎಲ್ಲ ಸಿಟಿಗಳಿಗಿಂತ ಇದು ಪ್ರಿಟಿ ಆಗಿದೆಯಾ? ನೇಚರ್ಸ್ ವರ್ಲ್ಡ್ ಅಂತಾರಲ್ಲ ಹಾಗೆ. ಸೊ ನೇಚರ್ ಇಷ್ಟಪಡೋರಿಗೆ ಸ್ವಿಟ್ಜರ್ಲ್ಯಾಂಡ್ ಅಂತ ತುಂಬ ಇಷ್ಟ ಆಗುತ್ತೆ.
ಇವಾಗ ಒಂದು ಬ್ಯೂಟಿಫುಲ್ ವ್ಯೂ ಮತ್ತು ಹತ್ತಿರದಿಂದ ವಾಟರ್ಫಾಲ್ ನೋಡಬೇಕು ಅಂತಂದರೆ ಒಂದು ಸ್ಮಾಲ್ ಹೈಕ್ ಥರ ಸ್ಟೆಪ್ಸ್ಗಳಿದೆ, ಬಟ್ ಲೈಕ್ ನಾಟ್ ಪ್ರಾಪರ್ ಸ್ಟೆಪ್ಸ್. ಅದು ತೋರಿಸ್ತೀನಿ ಈ ಸ್ಟೆಪ್ಸ್ಗಳು ಹೇಗೆ ಕಾಣುತ್ತೆ ಅಂತ ಹೇಳಿ. ವಾಟರ್ಫಾಲ್ ಮೇಲಿಂದ ಬೀಳೋದನ್ನ ಹತ್ತಿರದಿಂದ ನೋಡ್ಬೋದು ಇಲ್ಲಿಂದ. ಇಲ್ಲಿ ಪ್ರಾಪರ್ ಸ್ಟೆಪ್ಸ್ ಇರಲಿಲ್ಲ, ಸೊ ಆಲ್ಮೋಸ್ಟ್ ಅರ್ಧಕ್ಕೆ ಬರೋ ಅಷ್ಟರಲ್ಲಿ ತುಂಬ ಎಕ್ಸಾಸ್ಟ್ ಆಗಿಬಿಟ್ಟಿದ್ದೆ. ನಾನೇನು ಮಾತಾಡೋಕ್ಕಾಗ್ತಿಲ್ಲ, ಸುಮ್ಮನೆ ಫೋನ್ ಇಟ್ಕೊಂಡು ಹೋಗ್ತಾ ಇದ್ದೀನಿ. ನೋಡ್ಬೋದು ಸ್ಟೆಪ್ಸ್ಗಳು ಹೇಗಿದೆ ಅಂತ ಹೇಳಿ. ಇಲ್ಲಿ ಮೇಲ್ಗಡೆಯಿಂದ ಮನೆಗಳೆಲ್ಲ ಎಷ್ಟು ಪುಟಾಣಿ ಕಾಣಿಸ್ತಿತ್ತು ಅಂದರೆ ನೆಕ್ಸ್ಟ್ ನಾನು ತೋರಿಸ್ತೀನಿ ನಿಮಗೆ. ಮನೆಗಳ ಥರನೇ ಕಾಣಿಸ್ತಾ ಇಲ್ಲ, ಒಂದು ಸಣ್ಣ ಪೆಟ್ಟಿಗೆ ಥರ ಕಾಣಿಸ್ತಾ ಇದೆ ಮನೆಗಳೆಲ್ಲನೂ. ಇಲ್ಲಿಗೆ ನಾನು ಮತ್ತು ಮನೀಶ್ ಇಬ್ಬರೂ ಮೇಲ್ಗಡೆ ಬರೋಣ ಅಂದ್ಕೊಂಡ್ವಿ. ದರ್ಶನ್ ಮತ್ತು ಅಮ್ಮ ಕೆಳಗಡೆ ಇದ್ದಾರೆ. ಅಮ್ಮನಿಗೆ ಆ್ಯಕ್ಚುಲಿ ಅವರಿಗೆ ಇದು ಇಷ್ಟು ಹತ್ತಕ್ಕಾಗಲ್ಲ ಸ್ಟೆಪ್ಸ್ ಅಂತ ಹೇಳಿ ದರ್ಶನ್ ಅವ್ರ ಜೊತೆ ಕೂತ್ಕೊಂಡಿದ್ದಾರೆ ಕೆಳಗಡೆ. ನೋಡ್ಬೋದು ಆಲ್ಮೋಸ್ಟ್ ಫೈನಲ್ ವಾಟರ್ ಫಾಲ್ಸ್ ಹತ್ರ ಬಂದ್ವಿ. ಇವಾಗ ಪ್ರಾಪರ್ ಸ್ಟೆಪ್ಸ್ ಇಲ್ಲ, ಮೌಂಟೇನ್ ಸ್ವಿಟ್ಜರ್ಲ್ಯಾಂಡಲ್ಲಿ ನಮ್ಮ ಇಂಡಿಯನ್ದು ಪ್ರೈಸ್ಗಳು ನೋಡ್ಬೋದು. ಇದು ಆಲ್ಮೋಸ್ಟ್ ಇದಕ್ಕೆ 2 0 ಸೇರಿಸ್ಕೊಬಿಡಿ ಹಿಂದೆ, ಅಷ್ಟಿದೆ ಇದು ಗರಿಗಳು. ಮತ್ತು ನಾನು ಲಸ್ಸಿ ತೊಗೊಂಡಿದ್ದೀವಿ. ಇಲ್ಲಿ ಮನೀಶ್ ಮತ್ತು ದರ್ಶನ್ ಇಬ್ಬರು ಅವರು ಮ್ಯಾಂಗೋ ಲಸ್ಸಿ ತೊಗೊಂಡಿದ್ದಾರೆ. ಹೆಂಗಿದೆ ಅಮ್ಮ ಟೇಸ್ಟು? ಇಂಡಿಯಾದಲ್ಲಿ ಇರುತ್ತಲ್ಲ ಹಂಗೆ ಇದೆಯಾ? ಸ್ವಲ್ಪ ಚೆನ್ನಾಗಿದೆಯಾ? ನೈಸ್. ಯೂಶ್ವಲಿ ನಮಗೆ ಯುರೋಪಲ್ಲಿ ಇಂಡಿಯನ್ ಎಕ್ಸಾಕ್ಟ್ ಟೇಸ್ಟ್ ಸಿಗೋದು ಕಮ್ಮಿ. ಸೊ ನೋಡೋಣ ಹೆಂಗಿದೆ. ಸೊ ಮೀನು ಕೋರ್ಸಿಗೆ ನಾವು ಕಟ್ತಾ ಇದ್ದೀವಿ. ಬಟರ್ ನಾನ್, ದಾಲ್ ತಡ್ಕ ಮತ್ತು ಚಿಕನ್ ತಿಕ್ಕ ಮಸಾಲ ಆರ್ಡರ್ ಮಾಡಿದ್ವಿ. ಅಮ್ಮ ನಿನ್ನ ಫಸ್ಟ್ ಟೈಮ್ ಅನ್ಸುತ್ತೆ ನಾವು ಯುರೋಪಲ್ಲಿ ಇಂಡಿಯನ್ ರೆಸ್ಟೋರೆಂಟ್ಗೆ ಕರ್ಕೊಂಬಂದಿರೋದು. ಹೇಗಿದೆ ಅಮ್ಮ? ಚೆನ್ನಾಗಿದೆ. ಚಿಮ್ಮ ಹೇಗಿದೆ? ಸೊ ನೋಡಿದ್ರಲ್ಲ ಲೌಟರ್ ಬ್ರೂನನ್ ಹೇಗಿತ್ತು ಅಂತ ಹೇಳಿ. ತುಂಬ ಅಂದರೆ ತುಂಬ ಪ್ರಿಟಿಯಾಗಿದೆ. ಮತ್ತು ಇಲ್ಲಿ ಸ್ವಿಟ್ಜರ್ಲ್ಯಾಂಡಲ್ಲಿರೋ ಎಲ್ಲ ಊರುಗಳೂ ಅಷ್ಟೇ ತುಂಬ ಚಿಕ್ಕ ಊರುಗಳು ಮೌಂಟೇನ್ ಮಧ್ಯೆ ಇರುತ್ತೆ. ಸೊ ಇವಾಗ ನಾವು ನೆಕ್ಸ್ಟು ಲೊಕೇಶನಿಗೆ ಹೊರಟಿದ್ದೀವಿ. ಒಂದಷ್ಟು ಸಲ ಇದು ನಾವು ಹೋಗೋ ಜಾಗ ಅಷ್ಟೇ ಅಲ್ಲ, ಆ ಜಾಗಕ್ಕೆ ಹೋಗೋ ಆ ಒಂದು ಜರ್ನಿ ಇರುತ್ತಲ್ಲ ಅದು ಕೂಡ ಅಷ್ಟೇ ಬ್ಯೂಟಿಫುಲ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು ಮೌಂಟೇನ್ಸ್ಗಳ ಮಧ್ಯ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದೆ ಎಷ್ಟು ಚೆನ್ನಾಗಿದೆ ಅಂತ. ಇವಾಗ ನಮ್ಮ ನೆಕ್ಸ್ಟ್ ಲೊಕೇಶನ್ ಬಂದು ಗ್ರಿಂಡೆಲ್ವಾಲ್ಡ್ ಅಂತ ಹೇಳಿ. ಸೊ ಅಲ್ಲಿ ಏನು ಫೇಮಸ್ ಅಪ್ಪ ಅಂತಂದರೆ ಅಲ್ಲಿಂದ ನಾವು ಒಂದು ಜಿಪ್ ಲೈನ್ನ ತೊಗೊಂಡ್ರೆ ಮ್ಯೂರನ್ ಒಂದು ಬ್ಯೂಟಿಫುಲ್ ಸ್ಮಾಲ್ ಟೌನ್ಗೆ ಹೋಗ್ತೀವಿ. ಅದಾಗಿದ್ಮೇಲಿಂದ ಮತ್ತೆ ಒಂದು ಬರ್ಗ್ ಅಂತ ಒಂದು ವ್ಯೂ ಪಾಯಿಂಟ್ ಇದೆ. ಆಲ್ಮೋಸ್ಟ್ ಒಂದು 5000 ಫೀಟ್ಸ್ ಅಂತ ಅನಿಸುತ್ತೆ. ಅಲ್ಲಿಗೆ ಹೋಗ್ಬೋದು ನಾವು. ಮತ್ತು ಅಲ್ಲಿ ನಮಗೆ ಈ ಟಾಪ್ ಆಫ್ ದ ಯುರೋಪ್ ಆ ಒಂದು ಯೋಂಗ್ಫೋ ಅನ್ನೋ ಒಂದು ಮೌಂಟೇನ್ ಏನಿದೆ ಅದರದ್ದೆಲ್ಲ ವ್ಯೂ ಕೂಡ ತುಂಬ ಚೆನ್ನಾಗಿ ಸಿಗುತ್ತೆ ಅಲ್ಲಿಂದ. ಇಲ್ಲಿ ಗಮನಿಸ್ಬೋದು ನೀವು ಮನೆಗಳನ್ನ ನೋಡಿ, ಫುಲ್ ಎಲ್ಲ ವುಡ್ಡಲ್ಲಿ ಕಟ್ಟಿದ್ದಾರೆ ಮತ್ತು ಎಷ್ಟು ಪ್ರಿಟಿಯಾಗಿ ಕಟ್ಟಿದ್ದಾರೆ ವುಡ್ಡಲ್ಲಿ. ಇದು ದೊಡ್ಡ ಮನೆಗಳಾಗಲಿ ಚಿಕ್ಕ ಮನೆಗಳಾಗಲಿ ಪ್ರತಿಯೊಂದೂ ಅಷ್ಟೇ ತುಂಬ ಚೆನ್ನಾಗಿ ಕಟ್ಕೊಂಡಿದ್ದಾರೆ ಇಲ್ಲಿ. ದಾರಿ ಉದ್ದಕ್ಕೂ ಹೋಗ್ತಾ ಅಂದರೆ ಇವಾಗ ನೋಡ್ಬೋದು ನೀವು ಎಷ್ಟು ಮನೆಗಳೆಲ್ಲ ಪುಟ್ಟದಾಗಿ ಕಾಣ್ತಿದೆ. ಬಟ್ ಆ್ಯಕ್ಚುಲಿ ಅದಷ್ಟು ಪುಟ್ಟದಿಲ್ಲ. ಅದು ಫಸ್ಟು 1 ಸ್ಟೋರಿ ಅಥವಾ 2 ಸ್ಟೋರಿ ಬಿಲ್ಡಿಂಗ್ ಅಲ್ಲ, ಮನೆಗಳು ಅದು ವುಡ್ಡಲ್ಲಿ ಕಟ್ಟಿರೋದು.
ಈ ದಾರಿಯಲ್ಲಿ ಹೋಗ್ತಾ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಇಲ್ಲಿರೋ ಮನೆಗಳು ನೋಡಿ, ಮೌಂಟೇನ್ಸ್ ಮಧ್ಯೆ ಈ ವುಡನ್ ಮನೆಗಳು ಒಂಥರ ಡ್ರೀಮಿ ಲೊಕೇಶನ್ ಅಂತ ಅನಿಸ್ಬೋದು ಅಲ್ವಾ. ನೋಡಿ, ಕೆಲವೊಂದಷ್ಟು ಮನೆಯವರಿಗೆ ಅವ್ರ ಮನೆಯಿಂದ ಈ ವಾಟರ್ಫಾಲ್ದು ವ್ಯೂ ಸಿಗ್ತಾ ಇದೆ. ನಾವು ಅಷ್ಟು ದೂರದಿಂದ ನೋಡೋಕ್ಕೆ ಅಂತ ಬರ್ತೀವಿ. ಅವರೆಷ್ಟು ದಿನ ಬೆಳಗ್ಗೆ ಎದ್ದು ಆ ವ್ಯೂನ ನೋಡ್ಬೋದು, ಮೌಂಟೇನ್ ಮೇಲಿಂದ ನೀರು ಬೀಳ್ತಾ ಇರೋದು ಎಷ್ಟು ಚೆನ್ನಾಗಿದೆ ಅಂತ. ನಾವು ಇಲ್ಲಿ ಬಂದಾಗ ಗ್ರೋಸರಿ ಶಾಪಿಂಗ್ ಅಂತ ಹೋದ್ವಿ. ನಮಗೆ ಜರ್ಮನಿಯಲ್ಲಿ ಏನು ಸೇಮ್ ಗ್ರೋಸರಿ ಸಿಗುತ್ತೆ ಅದೆಲ್ಲ 3 ಪ್ರೈಸಿಗಿತ್ತು. ಸೊ ನಿಮಗೆ ಗೊತ್ತಿರ್ಬೋದು ಹಾಗಿದ್ರೆ ಇಲ್ಲಿ ಲೀವಿಂಗ್ ಎಕ್ಸ್ಪೆನ್ಸ್ ಎಷ್ಟು ಜಾಸ್ತಿ ಆಗ್ಬೋದು ಅಂತ. ಗ್ರಾಸರಿಯಲ್ಲಿ ಅಷ್ಟೇ ಅಲ್ಲ, ಪ್ರತಿಯೊಂದು ಸ್ಟೇ ಆಗಲಿ ಪ್ರತಿಯೊಂದು ಐಟಮು ತುಂಬ ಅಂದರೆ ತುಂಬ ಎಕ್ಸ್ಪೆನ್ಸಿವು. ಸೊ ಈ ದೇಶದಲ್ಲಿ ಈ ಪ್ರಕೃತಿ ಜೊತೆಗೆ ಉಳ್ಕೊಳ್ಳೋದ್ರ ಜೊತೆಗೆ ಸ್ವಲ್ಪ ದುಡ್ಡು ಚೆನ್ನಾಗಿರಬೇಕು. ಇಲ್ಲಿ ನಾವು ಬದುಕಬೇಕು ಅಂತಂದರೆ ಎಲ್ಲ ಎಕ್ಸ್ಪೆನ್ಸಿವ್ ಇದೆ. ಈ ಮನೆಗಳನ್ನೆಲ್ಲ ನೋಡಿದ್ರೆ ನೀವು ಇನ್ನೊಂದು ಅಬ್ಸರ್ವ್ ಮಾಡ್ಬೋದು, ಎಲ್ಲನೂ ಆಲ್ಮೋಸ್ಟ್ ಒಂದು ಸಿಮಿಲರ್ ಸ್ಟ್ರಕ್ಚರ್ ಅಲ್ಲಿ ಮನೆಗಳನ್ನ ಕಟ್ಕೊಂಡಿದ್ದಾರೆ. ಎಷ್ಟು ಕ್ಲೀನಾಗಿದೆ ನೋಡಿ ಅವ್ರ ಮನೆ ಹತ್ರ. ಎಲ್ಲರ ಮನೆ ಹತ್ರನೂ ಗಾರ್ಡನ್ ಇದೆ. ಗಾರ್ಡನ್ಗಳೆಲ್ಲ ಎಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಅವರು. ಯಾರೋ ದಿನ ಬಂದು ಎಲ್ಲ ಕ್ಲೀನ್ ಮಾಡಿ ಹೋಗೋ ಥರ ಇದೆ, ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡಿದ್ದಾರೆ ಎಲ್ಲನೂ. ಇಲ್ಲೆಲ್ಲದನ್ನು ಆಲ್ಮೋಸ್ಟ್ ಒಂದಷ್ಟು ಹೋಟೆಲ್ಗಳಿರ್ಬೋದು, ಬಂದವರಿಗೆ ಹೊರಗಡೆಯಿಂದ ಬಂದವರಿಗೆ ಸ್ಟೇ ಮಾಡಲಿಕ್ಕೆ ಅಂತ ಒಂದಷ್ಟು ಮನೆಗಳು. ಈಗ ನಾನು ಆಲ್ರೆಡಿ ಹೇಳ್ದಂಗೆ ನಾವು ಹೋಗ್ತಿರೋ ಲೊಕೇಶನ್ನು ಗ್ರಿಂಡಲ್ ವಾಲ್ಡ್ ಅಂತ. ಅಲ್ಲಿಂದ ನಾವು ಮತ್ತೆ ಜಿಪ್ ಲೈನ್ ತೊಗೊಂಡು ಒಂದು ಸ್ಮಾಲ್ ಊರಿಗೆ ಹೋಗ್ತೀವಿ, ಮ್ಯೂರನ್ ಅಂತ. ಒಂದು ಚಿಕ್ಕದು 1-2 ಲೇನ್ ಅಷ್ಟೇ ಮನೆಗಳಿದೆ ಅಲ್ಲಿ. ಅದಾದಮೇಲೆ ಅಲ್ಲಿಂದ ಒಂದು ಮೌಂಟೇನ್ ಮೇಲೆ ಹೋಗೋಣ ಅಂತ ಅದಷ್ಟು ಪ್ಲ್ಯಾನ್ ಇರೋದು ಇವಾಗ. ಸೊ ನಾವು ಆ ಲೊಕೇಶನ್ ಹೋಗುವಾಗ ಇರೋ ದಾರಿ ಇದು ನೋಡ್ಬೋದು, ಎಷ್ಟು ಅಂದರೆ ಎಷ್ಟು ಚೆನ್ನಾಗಿದೆ. ಇನ್ನು ಲೊಕೇಶನ್ ಎಷ್ಟು ಚೆನ್ನಾಗಿರ್ಬೋದು. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನಾನು ಮತ್ತು ಮ್ಯೂರಂದು ವಿಡಿಯೋನ ನಿಮ್ಮ ಜೊತೆ ನೆಕ್ಸ್ಟು ವ್ಲಾಗಲ್ಲಿ ಶೇರ್ ಮಾಡ್ಕೋತೀನಿ. ಸೊ ಈ ವ್ಲಾಗ್ನ ಇಲ್ಲಿಗೆ ನಾನು ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ವ್ಲಾಗ್ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ನಿಮಗೇನು ಅನ್ನಿಸ್ತು ಈ ಸ್ವಿಟ್ಜರ್ಲ್ಯಾಂಡ್ನ ನೋಡಿ? ನಮ್ಮ ದೇಶದಲ್ಲೂ ನನಗೆ ಗೊತ್ತು ತುಂಬ ಚೆನ್ನಾಗಿರೋ ಪ್ಲೇಸ್ಗಳು ಈ ಥರ ಇದೆ. ನಾರ್ತ್ ನಾನು ವಿಸಿಟ್ ಮಾಡಿಲ್ಲ, ನಾರ್ತಲ್ಲಿ ತುಂಬ ಚೆನ್ನಾಗಿದೆ ಅಂತ. ಸೊ ಈ ಜಾಗನ ನೋಡಿ ನಿಮ್ಗೇನಾದರೂ ನೆನಪಾಯ್ತಾ ಅಂತ ಅದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.